Hi, I'm Kaviraj from scoringtarget.com. In this video, we are going to discuss Formative Assessment 3 Question Paper for 8th Standard Students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LBA ಕ್ವೆಶ್ಚನ್ ಬ್ಯಾಂಕ್ನ ಆಧಾರವಾಗಿ ರಚನೆ ಮಾಡಿರ್ತಕ್ಕಂಥ FA3 ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಕೀ ಆನ್ಸರ್ ಇದೆರಡನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಫಾರ್ಮೇಟಿವ್ ಅಸೆಸ್ಮೆಂಟ್ 3ಯಲ್ಲಿ ಬರ್ತಕ್ಕಂಥ ಮೊದಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಏನಿದೆ, ಮೊದಲ ಒಂದು 3 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಒಂದೊಂದು ಅಂಕದ್ದು 3. ಇದರಲ್ಲಿ ಮೊದಲನೇ ಪ್ರಶ್ನೆ, ರೀಡ್ ದಿ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದಿ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ನಾವು ಕೊಟ್ಟಂಥ ಸೆಂಟೆನ್ಸನ್ನು ಓದ್ಕೊಂಡು ಲ್ಯಾಂಗ್ವೇಜ್ ಫಂಕ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಸೆಂಟೆನ್ಸ್ ಏನಿದೆ ನೋಡಿ, ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್ ಯು ಆರ್ ಫೀಲಿಂಗ್ ಅನ್ವೆಲ್. ಸೊ ಈ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ ಆಪ್ಷನ್ ಎ ಅಪಾಲಜಿ, ಬಿ ಸಿಂಪತಿ, ಸಿ ಗ್ರ್ಯಾಟಿಟ್ಯೂಡ್, ಡಿ ಕಂಗ್ರ್ಯಾಚುಲೇಷನ್. ಇಲ್ಲಿ ಅಪಾಲಜಿ ಅಂದರೆ ಕ್ಷಮೆ ಕೇಳೋದು, ಸಿಂಪತಿ ಅಂದರೆ ದಯೆ ತೋರಿಸೋದು, ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ತೋರಿಸೋದು, ಕಂಗ್ರ್ಯಾಚುಲೇಷನ್ಸ್ ಅಂದರೆ ಅಭಿನಂದನೆಗಳನ್ನ ಹೇಳೋದು. ಸೊ ಇದರಲ್ಲಿ ಸೆಂಟೆನ್ಸ್ ನೋಡಿ, ಐ ಆಮ್ ಸೋ ಸಾರಿ ಟು ಹಿಯರ್ ದ್ಯಾಟ್ ಯು ಆರ್ ಫೀಲಿಂಗ್ ಅನ್ವೆಲ್. ಇದು ಸರಿಯಾದ ಉತ್ತರ ಯಾವುದು ಅಂತ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಸರಿಯಾದ ಉತ್ತರ ಆಪ್ಷನ್ ಎ ಅಪಾಲಜಿ ಅಂದರೆ ಕ್ಷಮೆ ಕೇಳೋದು. ಇನ್ನು ಎರಡನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ಸ್. ಇಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಫೈಂಡ್ ಔಟ್ ಮಾಡಬೇಕು. ಸಿ ಈಸ್ ಗೋಯಿಂಗ್ ಟು ದ ಸ್ಟೋರ್. ಈ ಸೆಂಟೆನ್ಸಲ್ಲಿ ಈಸ್ ಗೋಯಿಂಗ್ ಇದು ಅಂಡರ್ಲೈನ್ ಮಾಡಿದಂಥ ವರ್ಡ್ಗಳು. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಎ ನೌನ್, ಬಿ ಪ್ರನೌನ್, ಸಿ ವರ್ಬ್, ಡಿ ಅಡ್ಜೆಕ್ಟಿವ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಬ್ ಕ್ರಿಯಾಪದ. ಮೂರನೇ ಪ್ರಶ್ನೆ, ರೀಡ್ ದಿ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಸಫಿಕ್ಸ್. ಸಫಿಕ್ಸ್ ಅಂದರೆ ಪದದ ನಂತರ ಸೇರಿಸ್ತಕ್ಕಂಥ ವರ್ಡ್. ದ ಟೀಚರ್ ವಾಸ್ ವೆರಿ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಹೆಲ್ಪ್ ಟು ಹರ್ ಸ್ಟೂಡೆಂಟ್ಸ್. ಈ ಹೆಲ್ಪ್ ಅನ್ನೋ ಪದಕ್ಕೆ ನಂತರ ಸೇರಿಸ್ತಕ್ಕಂಥ ಪದ ಸಫಿಕ್ಸ್ ಯಾವುದು? ಹೆಲ್ಪಿಂಗ್, ಹೆಲ್ಪ್ಡ್, ಹೆಲ್ಪ್ಸ್, ಹೆಲ್ಪ್ಫುಲ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಲ್ಪ್ಫುಲ್. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡ್ಬರ್ಬೋದು. ಆಪ್ಷನ್ ಡಿ ಹೆಲ್ಪ್ಫುಲ್ ಅಂತ ಇದೆ. ಓಕೆ, ನಾವೀಗ ಮೇನ್ ಕ್ವೆಶನ್ ಬಸ್ ಸೆಕೆಂಡ್ಗೆ ಹೋಗ್ತಾ ಇದ್ವಿ. ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ ಕೂಡ 3 ಪ್ರಶ್ನೆಗಳಿರುತ್ತೆ, ಒಂದೊಂದು ಅಂಕದ್ದು. ಇದರಲ್ಲಿ ಈ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸೊ ಬಿಟ್ಟ ಸ್ಥಳವನ್ನು ಪ್ರಿಪೋಸಿಷನ್ದಿಂದ ತುಂಬಿ ಅಂತ ಇದೆ. ದ ಬುಕ್ ಇಸ್ ಡ್ಯಾಶ್ ಡ್ಯಾಶ್ ದ ಟೇಬಲ್. ಈ ಸೆಂಟೆನ್ಸಲ್ಲಿ ನಾವು ಆನ್ ಅನ್ನ ಪ್ರಿಪೋಸಿಷನ್ ಆಗಿ ತುಂಬಬೇಕು. ಸೊ ಕೀ ಆನ್ಸರ್ ನೋಡ್ಕೊಂಬರೋಣ, ON ಆನ್. 5ನೇ ಪ್ರಶ್ನೆ, ರೈಟ್ ದಿ ಕರೆಕ್ಟ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಗೆರೆಯಿಂದ ಪದ ಏನಿದೆ, ಈ ಪದದ ಪಾಸ್ಟ್ ಫಾರ್ಮ್ ಅನ್ನು ಬರೀಬೇಕು. V2 ಫಾರ್ಮ್ ಏನಿದೆ ನೋಡಿ, ಹರ್ ಫೇಸ್ ಕ್ರಂಪಲ್ಡ್ ಆಸ್ ಸಿ ಸ್ಯಾಟ್ ಸ್ಯಾಡ್ಲಿ. ಇಲ್ಲಿ ಕ್ರಂಪಲ್ ಅನ್ನೋ ಪದ ಏನಿದೆ, ಈ ಕ್ರಂಪಲ್ ಅನ್ನ V2 ಫಾರ್ಮಲ್ಲಿ ಅಂದರೆ ಪಾಸ್ಟ್ ಫಾರ್ಮಲ್ಲಿ ಬರಿಬೇಕು. ಕ್ರಂಪಲ್ ಏನಾಗುತ್ತೆ, ಕ್ರಂಪಲ್ಡ್, CRUMPLED. ನಾವು 6th ಕ್ವೆಶನ್, ಚೇಂಜ್ ದಿ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಈ ಕೊಟ್ಟಂಥ ಸೆಂಟೆನ್ಸ್ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಬೇಕು. ದ ಪ್ಯೂನ್ ಓಪನ್ ದ ಗೇಟ್. ಈ ಸೆಂಟೆನ್ಸಲ್ಲಿ ಪ್ಯಾಸಿವ್ ವಾಯ್ಸ್ ಮಾಡಬೇಕಂದ್ರೆ ಮೊದಲು ಆಬ್ಜೆಕ್ಟನ್ನು ಕಂಡುಹಿಡಬೇಕು. ದ ಗೇಟ್ ಆಬ್ಜೆಕ್ಟ್ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. ದ ಗೇಟ್ ವಾಸ್ ಓಪನ್ ಬೈ ದ ಪ್ಯೂನ್. ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ 3rd, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕ. ಇದರಲ್ಲಿ 7ನೇ ಪ್ರಶ್ನೆ, ಹೌ ಡಿಡ್ ದ ಬರ್ಡ್ ರಿಯಾಕ್ಟ್ ಟು ದೇವದತ್ತಾಸ್ ಕಾಲ್. ದೇವದತ್ತನು ಆ ಪಕ್ಷಿಗೆ ಕರೆದಾಗ ಅದು ಯಾವ ಥರ ಪ್ರತಿಕ್ರಿಯೆ ತೋರಿಸ್ತು? ಇದು ಸ್ವಾನ್ ಅಂಡ್ ದ ಪ್ರಿನ್ಸೆಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಆನ್ಸರ್, ವೆನ್ ದೇವದತ್ತ ಕಾಲ್ ದ ಬರ್ಡ್ ಇಟ್ ಟ್ರೆಂಬಲ್ಡ್. ಟ್ರೆಂಬಲ್ ಅಂದರೆ ಭಯದಿಂದ ನಡುಗುವುದು. ವಿತ್ ಫಿಯರ್ ಆ್ಯಂಡ್ ಕ್ರೈ ಅಂದರೆ ಆ ಪಕ್ಷಿ ಏನು ಮಾಡ್ತು, ದೇವದತ್ತ ಕರೆದಾಗ ಭಯದಿಂದ ನಡುಗೋದು, ಕೂಗೋದು ಮಾಡ್ತು. ಬಿಕಾಸ್ ದೇವದತ್ತ ಹ್ಯಾಡ್ ಶಾಟ್ ದ ಬರ್ಡ್.
ಯಾಕಂದ್ರೆ ದೇವದತ್ತ ಆ ಪಕ್ಷಿಗೆ ಶೂಟ್ ಮಾಡಿದ್ದ. ಹೀಗಾಗಿ ಆ ಪಕ್ಷಿ ಭಯದಿಂದ ಕೂಗೋದು, ನಡುಗೋದು ಮಾಡುತ್ತೆ. Now question number 8. Name at least two positions that Lal Bahadur Shastri held as an administrator. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಆಡಳಿತಗಾರ, ಪೊಸಿಷನ್ ಅಂದ್ರೆ ಸ್ಥಾನಮಾನ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಡಳಿತಗಾರರಾಗಿ ಯಾವ 2 ಹುದ್ದೆಗಳನ್ನ ಅಲಂಕರಿಸಿದರು? ಯಾವುದಾದ್ರೂ 2 ಹುದ್ದೆಗಳನ್ನ ಬರೀರಿ ಅಂತ ಇದೆ. ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ. ಸೊ ಆನ್ಸರ್, ಲಾಲ್ ಬಹದ್ದೂರ್ ವಾಸ್ ಎನ್ ಅಡ್ಮಿನಿಸ್ಟ್ರೇಟರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಡಳಿತಗಾರರಾಗಿದ್ದರು. ಹಿ ಹೆಲ್ಡ್ 2 ಇಂಪಾರ್ಟೆಂಟ್ ಪೊಸಿಷನ್ಸ್. ಅವರು ಪ್ರಮುಖವಾಗಿ 2 ಇಲಾಖೆಗಳನ್ನ ಅಥವಾ ಸ್ಥಾನಮಾನಗಳನ್ನ ಹೊಂದಿದ್ರು. ಹಿ ವಾಸ್ ದಿ ರೈಲ್ವೆ ಮಿನಿಸ್ಟರ್. ಅದರಲ್ಲಿ ಮೊದಲನೇದು ಒಂದು ರೈಲ್ವೆ ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಜೊತೆಗೆ ಹಿ ವಾಸ್ ದ ಹೋಮ್ ಮಿನಿಸ್ಟರ್. ಅಂದ್ರೆ ಹೋಮ್ ಮಿನಿಸ್ಟರ್ ಆಗಿ, ಗೃಹ ಸಚಿವರಾಗಿ ಕೂಡ ಕೆಲಸ ಮಾಡ್ತಿದ್ರು. ಅಂದ್ರೆ 2 ಪೊಸಿಷನ್ ಯಾವುದು? ರೈಲ್ವೆ ಮಿನಿಸ್ಟರ್ ಒಂದು, ಆಮೇಲೆ ಹೋಮ್ ಮಿನಿಸ್ಟರ್ ಇನ್ನೊಂದು. ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇವು 2 ಪ್ರಶ್ನೆಗಳಿವೆ, 3 ಅಂಕದ್ದು, ಒಟ್ಟಾರೆ 6 ಅಂಕ. ಇದರಲ್ಲಿ 9ನೇ ಪ್ರಶ್ನೆ, ವಾಟ್ ಫ್ಯಾಸಿನೇಟೆಡ್ ಸಾಯಿ ಆಸ್ ಎ ಚೈಲ್ಡ್. ಸಾಯಿ ಮಗು ಇದ್ದಾಗ, ಅಂದ್ರೆ ಚಿಕ್ಕವಳಿದ್ದಾಗ ಯಾವುದ್ರ ಬಗ್ಗೆ ಆಕರ್ಷಿತರಾಗಿದ್ರು, ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದ್ರು? ಸೊ ಆನ್ಸರ್, ಸಾಯಿ ವಾಸ್ ಗ್ರೇಟ್ಲಿ ಫ್ಯಾಸಿನೇಟೆಡ್ ಬೈ ಡಾಲ್ಸ್ ವೆಡ್ಡಿಂಗ್. ಸಾಯಿ ಬಾಲ್ಯದಲ್ಲಿ ಈ ಗೊಂಬೆಗಳ ಮದುವೆ ಬಗ್ಗೆ ತುಂಬಾ ಆಕರ್ಷಿತರಾಗಿದ್ರು. ದಿಸ್ ಈಸ್ ಅ ಟ್ರೆಡಿಷನಲ್ ಗೇಮ್ ಪ್ಲೇಡ್ ಬೈ ಮಹಾರಾಷ್ಟ್ರಿಯನ್ ಗರ್ಲ್ಸ್. ಇದು ಒಂದು ಸಾಂಪ್ರದಾಯಿಕ ಆಟ ಆಗಿತ್ತು ಮಹಾರಾಷ್ಟ್ರದ ಹುಡುಗಿಯರದು. ಮಹಾರಾಷ್ಟ್ರದಲ್ಲಿ ಹುಡುಗಿಯರು ಕಾಮನ್ ಆಗಿ ಈ ಚಿಕ್ಕವರಿದ್ದಾಗ ಬೊಂಬೆಗಳ ಮದುವೆಗಳನ್ನ ಆಟ ಆಡ್ತಿದ್ರು. ದಿಸ್ ಇನ್ಸ್ಪೈರ್ಡ್ ಹರ್ ಲೇಟರ್ ಕರಿಯರ್ ಆಸ್ ಅ ಫಿಲ್ಮ್ ಮೇಕರ್ ಆ್ಯಂಡ್ ಥಿಯೇಟರ್ ಪರ್ಸನಾಲಿಟಿ. ಸೊ ಈ ಆಟದಿಂದ ಅವಳ ಒಂದು ಕರಿಯರ್ಗೆ ಹೆಲ್ಪ್ ಆಯಿತು. ಒಂದು ಚಿತ್ರ ನಿರ್ಮಾಪಕಿಯಾಗಲು, ಜೊತೆಗೆ ಒಂದು ಥಿಯೇಟರ್ ಪರ್ಸನಾಲಿಟಿ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸಿ ವಾಸ್ ಆಲ್ಸೋ ಫ್ಯಾಸಿನೇಟೆಡ್ ಬೈ ಫೇರಿ ಟೇಲ್ಸ್ ಆ್ಯಂಡ್ ಸ್ಟೋರೀಸ್. ಅಷ್ಟೇ ಅಲ್ಲದೆ ಅವಳಿಗೆ ಈ ನೀತಿ ಕಥೆಗಳು ಮತ್ತು ಇತರ ಕಥೆಗಳು ಅಂದರೆ ಅವಳಿಗೆ ತುಂಬಾನೇ ಇಷ್ಟ ಇತ್ತು. ನಾವು ಕ್ವೆಶ್ಚನ್ ನಂಬರ್ 10. ಡಿಸ್ಕ್ರೈಬ್ ದಿ ಬಾಯ್ಸ್ ಆಕ್ಷನ್ ಟುವಾರ್ಡ್ಸ್ ದಿ ಓಲ್ಡ್ ವುಮೆನ್ ಇನ್ ದಿ ಪೋಯಮ್ ಸಂಬಡೀಸ್ ಮದರ್. ಈ ಸಂಬಡೀಸ್ ಮದರ್ ಕವನದಲ್ಲಿ ಹುಡುಗ ಆ ಹೆಣ್ಣು ಮಗಳನ್ನ ಯಾವ ಥರ ಪ್ರತಿಕ್ರಿಯೆ ಕೊಡ್ತಾನೆ, ಯಾವ ಥರ ಸಹಾಯ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಬರಿಬೇಕು. ಇದು ಕೂಡ 3 ಅಂಕದ ಪ್ರಶ್ನೆ. ನಾವು ಕೀ ಆನ್ಸರ್, ದ ಬಾಯ್ಸ್ ಆಕ್ಷನ್ಸ್ ವೇರ್ ವೆರಿ ಕೇರಿಂಗ್. ಸೊ ಹುಡುಗ ತೋರಿಸ್ತಕ್ಕಂಥ ಪ್ರತಿಕ್ರಿಯೆ ತುಂಬ ಕೇರ್ ಮಾಡ್ತಕ್ಕಂಥದ್ದು, ಆರೈಕೆ ಮಾಡ್ತಕ್ಕಂಥದ್ದಾಗಿತ್ತು. ಹಿ ನೋಟಿಸ್ ದ ಓಲ್ಡ್ ವುಮೆನ್ ವಾಸ್ ಅಫ್ರೇಡ್ ಟು ಕ್ರಾಸ್ ದ ಬಿಸಿ ಸ್ಟ್ರೀಟ್. ಆ ಹೆಣ್ಣು ಮಗಳು ತನ್ನ ರಸ್ತೆನ, ತುಂಬ ಟ್ರಾಫಿಕ್ದಿಂದ ಕೂಡಿದಂಥ ರಸ್ತೆಯನ್ನು ದಾಟಲು ತುಂಬ ಭಯ ಪಡ್ತಾ ಇದ್ರು ಅಂತ ಹುಡುಗ ಅಬ್ಸರ್ವ್ ಮಾಡ್ತಾನೆ. ಹಿ ವೆಂಟ್ ಟು ಹರ್, ಹೀಗಾಗಿ ಅವಳ ಹತ್ರ ಹೋಗ್ತಾನೆ. ಆಫರ್ಡ್ ಹಿಸ್ ಆರ್ಮ್ ಆ್ಯಂಡ್ ಲೆಡ್ ಹರ್ ಸೇಫ್ಲಿ ಟು ದಿ ಅದರ್ ಸೈಡ್. ಅವಳ ಕೈಯನ್ನು ತನ್ನ ಭುಜದ ಮೇಲೆ ಇಟ್ಕೊಂಡು ರಸ್ತೆ ದಾಟಲು ತುಂಬ ಸಾಫ್ಟಾಗಿ ಸಹಾಯ ಮಾಡ್ತಾನೆ. ದಿಸ್ ಶೋಡ್ ಹಿ ವಾಸ್ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಕೈಂಡ್. ಇದರಿಂದ ಏನು ಗೊತ್ತಾಗುತ್ತೆ, ಆ ಹುಡುಗ ಹಿರಿಯರನ್ನು ಕಂಡ್ರೆ ತುಂಬ ಗೌರವ ಕೊಡ್ತಾ ಇದ್ದ ಮತ್ತು ದಯೆಯನ್ನು ತೋರಿಸ್ತಿದ್ದ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಓಲ್ಡ್ ವುಮೆನ್ಗೆ ಆ ಬಾಯ್ ಆ್ಯಕ್ಷನ್ ಅನ್ನು ತೋರಿಸ್ತಾನೆ, ಸಹಾಯ ಮಾಡ್ತಾನೆ. ಈಗ ಲಾಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 5 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 8 to 10 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 4 ಅಂಕದ ಒಂದು ಪ್ರಶ್ನೆ. ಇದರಲ್ಲಿ 11ನೇ ಪ್ರಶ್ನೆ, ಹೌ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಫಿಶರ್ಮೆನ್ ಆ್ಯಂಡ್ ದ ಸೀ ಡಿಸ್ಕ್ರೈಬ್ ಇನ್ ದಿ ಪೋಯಮ್ ಕೋರಮಂಡಲ ಫಿಶರ್. ಕೋರಮಂಡಲ ಫಿಶರ್ ಕವನದಲ್ಲಿ ಮೀನುಗಾರರ ಮಧ್ಯೆ ಮತ್ತು ಸಮುದ್ರದ ಮಧ್ಯೆ ಯಾವ ಥರದ ಸಂಬಂಧ ಇತ್ತು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಬರಿಬೇಕು. ಅಂದರೆ ಮೀನುಗಾರರು ಮತ್ತು ಸಮುದ್ರಕ್ಕೆ ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಅನುಬಂಧ, ಸಂಬಂಧಗಳ ಬಗ್ಗೆ ನಾವು ಬರಿಬೇಕಾಗುತ್ತೆ. ಸೊ ನಾವೀಗ ಆನ್ಸರ್ ನೋಡ್ಕೊಂಬರೋಣ. ದ ಫಿಶರ್ ಮ್ಯಾನ್ ಕಾಲ್ ದ ಸಿ ದೇರ್ ಮದರ್ ಬಿಕಾಸ್ ಇಟ್ ಫೀಡ್ಸ್ ದೆಮ್ ಆ್ಯಂಡ್ ಸಪೋರ್ಟ್ಸ್ ದೇರ್ ಲೈಫ್.
ಇಲ್ಲಿ ಫಿಶರ್‌ಮೆನ್ ಮೀನುಗಾರರು ಮಾಡ್ತಾರೆ, ಸಮುದ್ರವನ್ನ ತಮ್ಮ ತಾಯಿಗೆ ಹೋಲಿಸ್ತಾರೆ. ಯಾಕೆ ತಾಯಿಗೆ ಹೋಲಿಸ್ತಾರಂದ್ರೆ, ಈ ತಾಯಿ ಅಂದ್ರೆ ಸಮುದ್ರ ಅವರಿಗೆ ಆಹಾರವನ್ನ ಬಡಿಸುತ್ತೆ, ಜೀವನಕ್ಕೆ ಆಧಾರವಾಗಿರುತ್ತೆ. ಇನ್ನು 2ನೇದು ದ ಕ್ಲೌಡ್ಸ್ ಆರ್ ಲೈಕ್ ದೇರ್ ಬ್ರದರ್ಸ್. ಇನ್ನು ಮೋಡಗಳನ್ನ ಆಕಾಶದಲ್ಲಿರ್ತಕ್ಕಂಥ ಮೋಡಗಳನ್ನ ತಮ್ಮ ಸಹೋದರರಿಗೆ ಬ್ರದರ್ಸ್‌ಗೆ ಹೋಲಿಸ್ತಾರೆ. ಯಾಕೆ? ಬಿಕಾಸ್ ದೇ ಗೈಡ್ ದೆಮ್ ಬೈ ಶೋವಿಂಗ್ ದ ಡೈರೆಕ್ಷನ್ ಆಫ್ ದಿ ವಿಂಡ್. ಗಾಳಿ ಯಾವ ಮಾರ್ಗವಾಗಿ ಬರ್ತಾ ಇದೆ ಅಂತ ಅವರಿಗೆ ಮಾರ್ಗದರ್ಶನ ನೀಡಿ ಸಮುದ್ರದಲ್ಲಿ ನಾವಿನಲ್ಲಿ ಕೂತ್ಕೊಂಡು ಮುಂದೆ ಹೋಗಲು ಸಹಾಯ ಆಗುತ್ತೆ, ಮಾರ್ಗದರ್ಶನ ತೋರಿಸುತ್ತೆ. ಹೀಗಾಗಿ ಮೋಡಗಳನ್ನ ಬ್ರದರ್ಸ್ ಅಂತ ಕರೀತಾರೆ. ಇನ್ನು ಥರ್ಡ್ ಆಗಿ ದ ವೇವ್ಸ್ ಆರ್ ದೇರ್ ಕಾಮ್ರೇಡ್ಸ್. ಇನ್ನು ಅಲೆಗಳನ್ನ ಯಾವುದಕ್ಕೆ ಹೋಲಿಸ್ತಾರೆ ಅಂದ್ರೆ ಕಾಮ್ರೇಡ್ಸ್ ಅಂದ್ರೆ ಜೊತೆಗಾರರು, ಸಹಪಾಠಿಗಳಿಗೆ. ಬಿಕಾಸ್ ದೇ ಮೂವ್ ವಿತ್ ದೆಮ್ ಲೈಕ್ ಅ ಲಾಯಲ್ ಕಂಪೆನಿಯನ್ಸ್. ಯಾಕಂದ್ರೆ ಅಲೆಗಳು ಅವರ ಜೊತೆ ಪ್ರಾಮಾಣಿಕ ಜೊತೆಗಾರರಾಗಿ ಬರುತ್ತೆ, ಸಹಾಯ ಮಾಡುತ್ತೆ. ದಸ್ ದ ಸಿ, ದ ಕ್ಲೌಡ್ಸ್, ದ ವೇವ್ಸ್ ಆರ್ ಆಲ್ ಅ ಪಾರ್ಟ್ ಆಫ್ ದಿ ಫಿಶರ್ಮೆನ್ಸ್ ಫ್ಯಾಮಿಲಿ. ಸೊ ಈ ತರ ಸಮುದ್ರ ಆಗಿರ್ಬೋದು, ಮೋಡಗಳಾಗಿರ್ಬೋದು ಮತ್ತು ಸಮುದ್ರದ ಅಲೆಗಳಾಗಿರ್ಬೋದು, ಅವರ ಜೀವನದ ಕುಟುಂಬದ ಸದಸ್ಯರ ತರ ಅವರು ಟ್ರೀಟ್ ಮಾಡ್ತಾ ಇದ್ರು. ಇಷ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಹಾಗೂ ಕೀ ಉತ್ತರಗಳು. ಸೊ ಈ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.